ದಕ್ಷಿಣ ತಾಲೂಕಿನ ಅಗರದ ಶ್ರೀ ಕೃಷ್ಣಾಶ್ರಯ ಧಾಮದ ಮಾತೃಛಾಯಾ ಟ್ರಸ್ಟ್ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳು 5ನೇ ತಾರೀಕಿನಂದು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸುತ್ತಲೇ ಬಂದಿದೆ. ಈ ಬಾರಿ BMS ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು. ಶ್ರೀ ಕೃಷ್ಣಾಶ್ರಯ ಧಾಮದ ಸುತ್ತಮುತ್ತಲಿನ ಬಂಜಾರಪಾಳ್ಯ, ಅಗರ, ತಾತಗುಣಿ ಶಾಲೆಗಳ ಮಕ್ಕಳು, ಶಿಕ್ಷಕರು ಶಿಕ್ಷಕರ ದಿನಾಚರಣೆಯಲ್ಲಿ ಭಾಗವಹಿಸಿದರು. ಈ ವೇಳೆ 4 ಶಾಲೆಗಳ 8 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಇದೇ ಶಾಲೆಗಳ 32 ಮಂದಿ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಾವಿರದ 24ನೇ ಸಾಲಿನ ಶಿಕ್ಷಕರ ದಿನಾಚರಣೆಯ ಮಾತೃಛಾಯಾ ಟ್ರಸ್ಟ್ ಮತ್ತು BMS ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಇಲ್ಲಿ ನೆರವೇರಿಸಲಾಯಿತು. ಈ ದಿನ ಸುಮಾರು 32 ಜನ ಶಿಕ್ಷಕರಿಗೆ 4 ಶಾಲೆಗಳ ಅಕ್ಕಪಕ್ಕದ ಈ ಒಂದು ಆಶ್ರಮದ ಅಕ್ಕಪಕ್ಕ ಇರತಕ್ಕಂಥ 4 ಶಾಲೆಗಳ 32 ಜನ ಶಿಕ್ಷಕರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಯಿತು. ಅದೇ ರೀತಿ ಎಲ್ಲ ಮಕ್ಕಳಿಗೆ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗಿರ್ತಕ್ಕಂಥ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಯಿತು. ಪ್ರತಿಭಾ ಪುರಸ್ಕಾರದಲ್ಲಿ ಒಂದು ವಿಶೇಷತೆ ಏನಂತಂದರೆ 4 ಶಾಲೆಗಳು ಬರುತ್ತೆ. 4 ಶಾಲೆಗಳ ಒಂದು ಮಕ್ಕಳಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೃಷ್ಣಮೂರ್ತಿ ಸಾರ್ ಅವರ ಒಂದು ಮನೋಭಿಲಾಷೆ ಏನಿತ್ತಂತಂದರೆ, ನಾವು ಪ್ರತಿಭಾನ್ವಿತರಿಗೆ ಬಹುಮಾನವನ್ನು ಕೊಡ್ತಾ ಇದ್ದೀವಿ, ಒಂದು ಪ್ರತಿಭೆಗೆ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಶಾಲೆಯ ಶಿಕ್ಷಕರುಗಳಿಗೆ ಅವರ ಒಂದು ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ನೆರವಾಗಲಿ ಅಂತ, ಅಂದರೆ ಅವರು ಕಲಿಕೋಪಕರಣಗಳನ್ನು ಮಾಡಿಕೊಳ್ಳಿ, ಅಂದರೆ ಬೋಧನೆಗೆ ನೆರವಾಗಲಿ ಅಂತ 1,000 ರೂಪಾಯಿ ಒಂದು ಗೌರವಧನವನ್ನು ನೀಡಿದ್ದಾರೆ. 1ನೇ ತರಗತಿ ಮಕ್ಕಳಿಗೆ 500, ಅದೇ ರೀತಿ 2ನೇ ತರಗತಿ ಮಕ್ಕಳಿಗೆ 700 ಮತ್ತು 8, 9ನೇ ತರಗತಿ ಮಕ್ಕಳಿಗೆ 800 ರೂಪಾಯಿ ಮತ್ತು SLCಯಲ್ಲಿ ಹೋದ ವರ್ಷ ಅಂದರೆ 2024 ಏಪ್ರಿಲ್ನಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದಂಥ ಪ್ರತಿ ಶಾಲೆಯ 2 ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಇದೇ ವೇಳೆ ಮಾತನಾಡಿದ ಮಾತೃಸೇವಾ ಟ್ರಸ್ಟ್ನ ಅಧ್ಯಕ್ಷ ಕೃಷ್ಣಮೂರ್ತಿರವರು, ಆದರ್ಶ ಶಿಕ್ಷಕರು ಕಡಿಮೆಯಾಗಿದ್ದಾರೆ. ಶಿಕ್ಷಣ ಪದ್ಧತಿ, ಮೌಲ್ಯಗಳು ಕೂಡ ಕಡಿಮೆಯಾಗುತ್ತಿವೆ. ಶಿಕ್ಷಣ ಅನ್ನೋದು ಕೇವಲ ಪುಸ್ತಕಕ್ಕೆ ಸೀಮಿತವಾಗದೆ ಜೀವನದ ಮೌಲ್ಯಗಳು, ಸಾಮಾಜಿಕ ಜ್ಞಾನವನ್ನ ತಿಳಿಸಿಕೊಡುವ ಕೆಲಸ ಮಾಡಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆ ಏನು ಅಂತಂದರೆ, ಆದರ್ಶ ವ್ಯಕ್ತಿಗಳಾಗಿರೋಂಥ ಶಿಕ್ಷಕರು, ನಮ್ಮಲ್ಲಿ ಶಿಕ್ಷಣ ಪದ್ಧತಿ ಆ ಥರದ್ದು ಆದರ್ಶ ವ್ಯಕ್ತಿಗಳು ಕಡಿಮೆ ಆಗಿದೆ. ಅಂದರೆ ಇಲ್ಲ ಅಂತಲ್ಲ, ಬಟ್ ಮೌಲ್ಯಗಳು ಕಡಿಮೆ ಆಗಿದೆ ಅಂತೇಳಿ ನಾನು ಹೇಳೋದಕ್ಕೆ ಇದು ಮಾಡ್ತೀನಿ. ಬೇಸರ ಆಗುತ್ತೆ. ಇವತ್ತು ಮಕ್ಕಳಲ್ಲಿ ಏನಂತಂದರೆ, ನಾವೇನು ಕೊಡ್ತೀವೋ ಅದನ್ನು ತೊಗೊಳ್ಳೋದಕ್ಕೆ ತಯಾರಾಗಿದ್ದಾರೆ. ಇವತ್ತು ನಮ್ಮ ಮುನ್ಸಿಪಲ್ ಸ್ಕೂಲ್ಗಳಲ್ಲಿ ಇವತ್ತು 4 ಸ್ಕೂಲ್ಗಳಿಂದ ಎಲ್ಲರನ್ನೂ ಕರೆಸಿ ನಾವು ತಾತಗುಣಿ, ಅಗರ ಮತ್ತು ಬಂಜಾರಪಾಳ್ಯ ಎಲ್ಲ ಶಾಲೆಗಳಿಂದ ಮಕ್ಕಳನ್ನ ಕರೆಸಿ ಪ್ರತಿಭಾ ಪುರಸ್ಕಾರ, ಅವರ ಮೆರಿಟ್ಟು ಇದಕ್ಕೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿ. ಎಲ್ಲ ಅದಕ್ಕಿಂತ ವಿಶೇಷವಾಗಿ ನಾವು ನಮ್ಮ ಟೀಚರ್ಸ್ಗೆ ಗೌರವ ಕೊಡೋದು ನಮ್ಮ ಧರ್ಮ. ಯಾಕೆಂದರೆ ನಾವು ಇವತ್ತೆಲ್ಲ ಏನು ಆಗಿದ್ದೀವೋ ಅದಕ್ಕೆಲ್ಲ ಏನಂತಾರೆ ನಮ್ಮ ಶಿಕ್ಷಕರ ಕಾರಣ. ಹಾಗಾಗಿ ಇವತ್ತು ನಾನು ನಮ್ಮ ಪೂಜ್ಯ ಗುರುಗಳಾದಂಥ ರತ್ನಾಕರ ಹೆಬ್ಬಾರ್ ಅವರ ಹೆಸರಲ್ಲಿ ಮತ್ತು ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣರವರ ಹೆಸರಲ್ಲಿ ಏನಂತಂದರೆ, ಎಲ್ಲ ಶಿಕ್ಷಕರಿಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಶಿಕ್ಷಕರ ದಿನಾಚರಣೆಯನ್ನು ಮಾಡಿದ್ದೀವಿ. ಎಲ್ಲ ಶಿಕ್ಷಕರಿಗೂ ನಾನು ಹೇಳೋದೇನಂತಂದರೆ, ಮೌಲ್ಯಗಳ ಬಗ್ಗೆ ಹೆಚ್ಚು ಒತ್ತು ಕೊಡಿ. ಆಮೇಲೆ ಡೈಮೆನ್ಷನಲ್ ಗ್ರೋತ್ ಅನ್ನೋವಂಥದ್ದಿರಲಿ. ಶಿಕ್ಷಣ ಅನ್ನೋದು ಬರೀ ಏನಂತಂದರೆ ಬರೀ ಪಠ್ಯಪುಸ್ತಕಕ್ಕೆ ಅಕಾಡೆಮಿಕ್ಸಿಗೆ ಮಾತ್ರ ಸೀಮಿತ ಆಗಿರಬಾರ್ದು.
ಇದು ಎಲ್ಲ ವಿಚಾರಗಳಲ್ಲೂ ಅವ್ರಿಗೇನೆಂದರೆ ಜನರಲ್ ನಾಲೆಜ್ ಆಗಿರ್ಬೋದು, ಆಮೇಲೆ ಜೀವನದ ಮೌಲ್ಯಗಳಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸ್ಕೊಟ್ವಿ ಅಂತಂದರೆ ಅವ್ರು ಎಲ್ಲಿ ಬೇಕಾದರೂ ಅವರು ಮುಂದಕ್ಕೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋ ಅಂಥ ಒಂದು ಇದು ಶಕ್ತಿ ಬರುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ಯಾಕೆಂದರೆ ಎಜುಕೇಷನ್ ಸ್ಟಾರ್ಟ್ ಆಗಬೇಕಾಗಿರೋದು ಈ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದರಲ್ಲೇ ನಮಗೆ ಇದಿರಬೇಕಾಗಿರೋದು. ನಾವು ಪ್ರಾಥಮಿಕ ಶಿಕ್ಷಣ ಮತ್ತು ಮಧ್ಯಮ ಇದರಲ್ಲಿ ಏನಿರುತ್ತೋ ನಾವು ಹೈಸ್ಕೂಲ್ ಲೆವೆಲ್ಗೆ ಇದನ್ನು ನಾವು ಕಲಿಸೋದೇ ಮತ್ತೆ ರಿಪೀಟ್ ಆಗ್ತಾ ಇರೋದು. ಯಾಕೆಂದರೆ ಈ ಒಂದು ಆ ವಯಸ್ಸಲ್ಲಿ ಆ ಮಕ್ಕಳಿಗೆ ಏನಂತಂದರೆ ಗ್ರಾಸ್ಪಿಂಗ್ ಪವರ್ ತುಂಬಾ ಇರುತ್ತೆ. ನಾವೇನು ಕೊಡ್ತೀವೋ ಅದನ್ನು ಅವ್ರು ರಿಸೀವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ತದನಂತರ ಏನಾಗುತ್ತೆ ಅಂತಂದರೆ ಸ್ವಲ್ಪ ಈ ಆಕರ್ಷಣೆಗಳು ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಕಾನ್ಸಂಟ್ರೇಷನ್ ಅನ್ನೋವಂಥದ್ದು ಕಡಿಮೆ ಆಗಿರುತ್ತೆ. ಹಾಗಾಗಿ ನಾನು ಒತ್ತು ಕೊಟ್ಟು ಹೇಳೋದೇನಂತಂದರೆ ಈ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮತ್ತು ಈ ಪ್ರೌಢ ಶಿಕ್ಷಣ ಏನಿರುತ್ತೋ ಆ ಶಿಕ್ಷಕರಿಗೆ ನಾನು ಸ್ವಲ್ಪ ಹೆಚ್ಚಿಗೆ ನೀವೇನೆಂದರೆ ಮಕ್ಕಳನ್ನ ಪ್ರೀತಿ ಮಾಡಿ, ನಿಮ್ಮ ಸಬ್ಜೆಕ್ಟ್ನ ಪ್ರೀತಿ ಮಾಡಿ, ನಿಮ್ಮ ವೃತ್ತಿನ ಪ್ರೀತಿ ಮಾಡಿ, ಇದನ್ನು ಮಾಡಿ ಮುಂದಿನ ಭವಿಷ್ಯಕ್ಕೆ ನಾವೇನಂತಂದರೆ ಒಳ್ಳೆ ಅಡಿಪಾಯ ಹಾಕಿ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ರಾಷ್ಟ್ರದ ಭವಿಷ್ಯನೂ ಉಜ್ವಲವಾಗಿರುತ್ತೆ, ನಮ್ಮ ದೇಶನೂ ಸುಭಿಕ್ಷವಾಗಿರುತ್ತೆ. ಯಾಕೆಂದರೆ ಇಂದಿನ ಪ್ರಜೆಗಳೇ ನಾಳಿನ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಮುಖ್ಯ ಅತಿಥಿಗಳಾಗಿ ಬಿಎಂಎಸ್ ಆಸ್ಪತ್ರೆಯ ಟ್ರಸ್ಟಿ ಹಾಗೂ ಅಧ್ಯಕ್ಷರಾದ ಶ್ರೀ ಗೌತಮ್ ವಿ ಕಲತೂರ್, ಬಿಎಂಎಸ್ ಆಸ್ಪತ್ರೆಯ ಎಂಡಿ ಹಾಗೂ ಟ್ರಸ್ಟಿಯಾಗಿರುವ ಡಾಕ್ಟರ್ ಕುಮಾರಸ್ವಾಮಿ ಕೆಇ, ಅಗರದ ಸಾಹಿತ್ಯ ಸಂಸ್ಕೃತಿ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಸದಾಶಿವಯ್ಯ ಜರಗನಹಳ್ಳಿ, ಅಗರದ ಸಾಹಿತ್ಯ ಸಂಸ್ಕೃತಿ ವೇದಿಕೆಯ ಉಪಾಧ್ಯಕ್ಷರಾದ ಶ್ರೀ ಶಿವನಂಜಪ್ಪನವರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಅಂದಗಾಣಿಸಿಕೊಟ್ಟರು. ಈ ಟೀಚರ್ಸ್ ಡೇ ಪರವಾಗಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಮತ್ತು ನಮ್ಮ ಅಕ್ಕಪಕ್ಕದ ಎಲ್ಲ ಶಾಲೆಗಳ ಟೀಚರ್ಸ್ಗೆ ಮೋಟಿವೇಶ್ನಲ್ ಪ್ರೋಗ್ರಾಮ್ ಅಂತ ಇಟ್ಕೊಂಡಿದ್ವಿ. ಯಾರ್ಯಾರು ಅಬೌವ್ ಆ್ಯಾವ್ರೇಜ್ ಆ್ಯಂಡ್ ಡಿಸ್ಟಿಂಕ್ಷನ್ ತೆಗೆದಿದ್ದಾರೆ ಅವ್ರಿಗೆ ಇನ್ನೂ ಬೆಟರ್ ಅಚೀವ್ ಮಾಡೋಕ್ಕೆ ಅಂತ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ದೀವಿ. ಇದು ಮಾಡೋವಂಥ ಕಾರಣ ಏನಂದರೆ ಯಾರೂ ಕೆರಿಯರಲ್ಲಿ ಮುಂದೆ ಹೋಗಿ ಅಥವಾ ಪ್ರೊಫೆಷ್ನಲ್ ಆಗಿ ಮುಂದುವರಿಬೇಕು, ಅದೊಂದು ರೀಸನ್ನು. ಬಟ್ ಇನ್ನೊಂದು ರೀಸನ್ ಏನಂದರೆ ಎಥಿಕಲ್ ಎಜುಕೇಷನ್ನು ಮತ್ತು ಮಾರಲ್ ಎಜುಕೇಷನ್ನು ನಮ್ಮ ಗವರ್ಮೆಂಟ್ ಪರವಾಗಿ ಎಲ್ಲೂ ನಡೀತಾ ಇಲ್ಲ ಸರ್. ಆ ಎಥಿಕಲ್ ಆ್ಯಂಡ್ ಮಾರಲ್ ಎಜುಕೇಷನ್ನು ನಾವು ಕೊಡಬೇಕು ಅಂತ ನಮ್ಮ ಆಸಕ್ತಿ ಇದೆ. ಆ ಎಥಿಕಲ್ ಆ್ಯಂಡ್ ಮಾರಲ್ ಎಜುಕೇಷನ್ ಅಂದರೆ ವೆರಿ ಸಿಂಪಲ್ ಸರ್. ಟು ಬಿ ಎನಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್, to first be a good human being, then to be anything else in the world. So ಈ ಫೋಕಸಲ್ಲಿ ನಾವು ಪ್ರೋಗ್ರಾಮ್ ಇಟ್ಕೊಂಡು ಮಾಡಿದ್ದೀವಿ. ಸೊ ಇದೇ ಥರ ಪ್ರೋಗ್ರಾಮ್ ಮುಂದುವರಿಸಬೇಕು ನಾವು. ಇನ್ನೊಂದು ವಿನಂತಿ ನನ್ನಲ್ಲಿ ಏನಂದರೆ ದೊಡ್ಡ ಟೈಕೋನ್ಸು, ಇವಾಗ ಫಿಲಾಂಥ್ರಫಿಸ್ಟು ತುಂಬ ಜನ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಮತ್ತು ನಮ್ಮ ಇಂಡಿಯಾಲಿ. ಅವರೆಲ್ಲ ನಮ್ಮ ಕೈದು ಜೋಡಿಸ್ಬೇಕು ಮತ್ತು ನಮಗೆ ಪ್ರೋತ್ಸಾಹ ಕೊಡಬೇಕು. ನಾವು ತುಂಬ ಕಡಿಮೆ ಮಾತ್ರದಲ್ಲಿ ನಾವು ರೀಚ್ ಆಗ್ತಾ ಇದ್ದೀವಿ. ಸೊ ಅವರ್ ವಿಶ್ ಈಸ್ ಟು ರೀಚ್ ಫಾರ್ ಅ ಲಾರ್ಜರ್ ಪಬ್ಲಿಕ್ ಆ್ಯಂಡ್ ಟು ಇನ್ಸ್ಪೈರ್ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ವಿ ವಿಶ್ ಟು ಡೂ ಇಟ್ ಇನ್ ಅ ಮಚ್ ಲಾರ್ಜರ್ ವೇ ಸರ್. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎವ್ರಿ ಇಂಡಿವಿಜುವಲ್ ಹೂ ಹಸ್ ಕಮ್ ಆ್ಯಂಡ್ ಮೇಡ್ ದಿಸ್ ಅ ಗ್ರ್ಯಾಂಡ್ ಸಕ್ಸಸ್. ಒಟ್ಟಿನಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಮಾತೃಸೇವಾ ಟ್ರಸ್ಟ್ ಶಿಕ್ಷಕರ ದಿನಾಚರಣೆಯನ್ನ ವಿಭಿನ್ನವಾಗಿ ಆಚರಿಸಿದ್ದು, ವಿಶೇಷವೆಂಬಂತೆ ಬಿಎಂಎಸ್ ಆಸ್ಪತ್ರೆಯೂ ಸಹ ಇದಕ್ಕೆ ಕೈಜೋಡಿಸಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ಮಾತೃಛಾಯಾ ಟ್ರಸ್ಟಲ್ಲಿ ಕೃಷ್ಣಮೂರ್ತಿ ಅಣ್ಣವರು ಬಹಳ ವಿಜೃಂಭಣೆಯಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಅದಲ್ಲದೆ ಪ್ರತಿಭಾವಂತ ಮಕ್ಕಳನ್ನು ಕೂಡ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿಸಿದ್ದಾರೆ. ಇಂಥ ಕಾರ್ಯಕ್ರಮಗಳು ಯಾವಾಗಲೂ ಆಗ್ತಾ ಇರಬೇಕು. ಯಾಕಂದರೆ ಮಕ್ಕಳೇ ಇಂದಿನ ಮಕ್ಕಳೇ ಮುಂದಿನ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಾರಲ್ಲ, ಹಾಗೆ ಅವರನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡಬೇಕು. ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಹಾಗಾಗಿ ಮನೆಯಲ್ಲಿ ಪೇರೆಂಟ್ಸು ಕೂಡ ಮಕ್ಕಳಿಗೆ ಸರಿಯಾದ ಪ್ರೋತ್ಸಾಹವನ್ನು ಕೊಡಬೇಕು, ಉತ್ತೇಜನವನ್ನು ಕೊಡಬೇಕು. ಶಿಕ್ಷಕರು ಕೂಡ ಶಾಲೆಯಲ್ಲಿ ಆ ಕೆಲಸವನ್ನು ಮಾಡ್ತಾರೆ. ನಾನು ಭಗವದ್ಗೀತೆ ಟ್ರೈನರ್ ಆಗಿರೋದ್ರಿಂದ ಭಗವದ್ಗೀತೆ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ.
ಭಗವದ್ಗೀತೆಯಲ್ಲೂ ಕೃಷ್ಣ ಎಲ್ಲ ವಿಷಯದ ಬಗ್ಗೆ ಕವರ್ ಮಾಡಿದ್ದಾನೆ. ರಾಜಕೀಯಕ್ಕೆ ಬೇಕಾಗುವವರಿಗೆ ರಾಜಕೀಯದ ವಿಷಯ, ಹಾಗೆ ಮಕ್ಕಳಿಗೆ ಬೇಕಾಗುವಂಥ ಕೆಲವು ಸಣ್ಣ ಪುಟ್ಟ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ವಿಷಯ ಎಲ್ಲವನ್ನೂ ಕವರ್ ಮಾಡಿದ್ದಾನೆ. ಹಾಗಾಗಿ ಎಲ್ಲ ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಮನೆಯಲ್ಲಿ ಭಗವದ್ಗೀತೆಯ ಹೇಳಿಕೊಡುವಂಥ ಪ್ರಯತ್ನ ಮಾಡಬೇಕು, ಅದರ ಅರ್ಥವನ್ನು ತಿಳಿಸಿ ಹೇಳುವಂಥ ಕೆಲಸ ಮಾಡಬೇಕು. ಯಾಕಂದರೆ ಇಂದಿನ ಮಕ್ಕಳಲ್ಲಿ ಖಿನ್ನತೆ ಅನ್ನೋದು ಬಹಳ ಸಾಮಾನ್ಯವಾಗಿದೆ. ಒಂದು ಏನಾದರೂ ಕಷ್ಟ ಬಂದ ತಕ್ಷಣ ಅದನ್ನು ಎದುರಿಸುವಂಥ ಶಕ್ತಿಯೂ ಕೂಡ ಅವರಲ್ಲಿ ಕಡಿಮೆ ಇರ್ತದೆ. ಏನು ಮಾಡೋದು ಅಂತ ಕಂಗಾಲಾಗಿ ಬಿಡ್ತಾರೆ, ದ್ವಂದ್ವತ್ವ ಇರ್ತದೆ. ಅದನ್ನೆಲ್ಲ ನಿವಾರಿಸುವಂಥ ಶಕ್ತಿ ಭಗವದ್ಗೀತೆಯಲ್ಲಿದೆ. ನಮ್ಮ ಗೀತಾ ಪರಿವಾರ ಅಂತ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಅದೇ ಮನೆಯಲ್ಲೇ ಆನ್ಲೈನಲ್ಲಿ ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ಮಾಡುವಂಥ ಆನ್ಲೈನ್ ತರಗತಿಗಳನ್ನು ತೆಗೆದುಕೊಳ್ಬೋದು. ನಿಮ್ಮ ಮಕ್ಕಳಿಗಂತಲೇ ಸಪ್ರೇಟ್ ಬ್ಯಾಚಸನ್ನು ಮಾಡಿದ್ದಾರೆ. ಇಲ್ಲಿ ಇಂದಿನ ಮಾತೃಛಾಯಾ ಟ್ರಸ್ಟ್ ಪ್ರೋಗ್ರಾಮಲ್ಲಿ ಹೇಗೆ ಪರಮೇಶ್ವರ್ ಅಣ್ಣ ಅವರು ಮಾತಾಡಿದಾರಲ್ಲ, ಮೌಲ್ಯಾಧಾರಿತ ಶಿಕ್ಷಣ ಆಗಬೇಕು ಅಂತ, ಆ ಮೌಲ್ಯಾಧಾರಿತ ಶಿಕ್ಷಣವನ್ನು ಭಗವಂತ ಶ್ರೀಕೃಷ್ಣನೇ ಆವಾಗಿನ ಕಾಲದಲ್ಲೇ ಕೊಟ್ಬಿಟ್ಟಿದ್ದಾನೆ ಭಗವದ್ಗೀತೆಯ ಮೂಲಕ. ಹಾಗಾಗಿ ಭಗವದ್ಗೀತೆಯನ್ನು ಎಲ್ಲರೂ ಸಹ ಓದಬೇಕು ಅಂತ ಕೇಳ್ಕೊಳ್ತೀನಿ.